ಐ ಆಮ್ ನಾಟ್ ಅ ನಿಖಿಲ್ ಗೌಡ. ನಾನೊಬ್ಬ ಕಾಮಿಡಿಯನ್ ಅಲ್ಲ, ನಾನು ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ನಾನೊಬ್ಬ ಇನ್ಫ್ಲೂಯೆನ್ಸರ್ ಅಲ್ಲ. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ 10 ರೂಪಾಯಿನ ದುಡ್ಕೊಂಡು ಬರಬೇಕು. ಅಣ್ಣ ಏನು ಕೆಲಸನೂ ಇಲ್ಲ, ನಾವು ಕೂಲಿ ಮಾಡಾರೇನೆ. ನೋಡಿ ನಮ್ಮ ಯಜಮಾನಪ್ಪ ಅಲ್ಲಿ ಗಾರೆ ಕೆಲಸಕ್ಕೆ ಹೋಯ್ತೆ, ನಾವು ನೆಲ ಒರೆಸ್ಕೊಂಬಂದು ಇನ್ನೇನು ಕೆಲಸನೂ ಇಲ್ಲ. ಏನು ಬೇಡ ಬಿಡಪ್ಪ, ನಾವು ಬೆಳಿಗ್ಗೆ ಅದ್ರ ರೈತರ ಕೆಲಸ ಅಲ್ವಾ. ಅಮ್ಮ ಗೈಸ್, ನನ್ನನ್ನು ನೋಡಿ ಬಾಗಿಲು ಹಾಕೊಂಡ್ರು ಮೋಸ್ಟ್ಲಿ ಕಳ್ಳ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಏನು ಕೆಲಸ ಹೇಳ್ತೀರಾ ಹೇಳಿ, 5 ನಿಮಿಷ ಕೆಲಸ ಮಾಡ್ತೀನಿ. ನಂಗೆ ಹೊಟ್ಟೆ ಹಸಿತಾ ಇದೆ ಅಕ್ಕ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾನು ಯಾರು? ಐ ಆಮ್ ನಾಟ್ ಅ ನಿಖಿಲ್ ಗೌಡ. ನಾನೊಬ್ಬ ಕಾಮಿಡಿಯನ್ ಅಲ್ಲ, ನಾನು ಕಾಂಟೆಂಟ್ ಕ್ರಿಯೇಟರ್ ಅಲ್ಲ, ನಾನೊಬ್ಬ ಇನ್ಫ್ಲೂಯೆನ್ಸರ್ ಅಲ್ಲ. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದೇವರಾಯನ ದುರ್ಗ ಅನ್ನೋ ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ಆ ಬೆಟ್ಟದ ಸುತ್ತಮುತ್ತಲಿನ ಹಳ್ಳಿಲಿ ಬಂದಿದ್ದೀನಿ. ಸೊ ನಾನು ಯಾರ ಹತ್ರ ಆದರೂ ಆಗಲಿ ಮಿನಿಮಮ್ 10 ರೂಪಾಯಿನ ದುಡ್ಕೊಂಡು ಬರಬೇಕು. ಅಂದರೆ ಕೇಳಿ ಕೊಡಿ ಅಂದ ತಕ್ಷಣ ಅಲ್ಲ, ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಬೇರು ಸುರಿಸ್ಬೇಕು. ಸೊ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಆಡಿಯನ್ಸು, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಕೆಲಸ ಮಾಡಿಸ್ಕೊಂಡು ಒಂದು 10 ರೂಪಾಯಿಗಿಂತ ಜಾಸ್ತಿ ಕೊಡ್ತಾರೋ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಯಾರು ಅಂತ ನನಗೂ ಗೊತ್ತಿಲ್ಲ. ಐ ಆಮ್ ಅ ಮಿಡ್ಲ್ ಕ್ಲಾಸ್ ಕಾಮನ್ ಮ್ಯಾನ್. ಅಕಸ್ಮಾತ್ ನನ್ನ ಕಂಡು ಹಿಡ್ದು ದುಡ್ಡು ಕೊಡೋಕ್ಕೆ ಬಂದರೆ ನಾನು ನಿಜವಾಗ್ಲೂ ತೊಗೊಳಲ್ಲ ಗೈಸ್. ಸೊ ನೋಡೋಣ ಬನ್ನಿ. ಎಲ್ಲಿ ಬರ್ತಾ ಇದ್ದೀನಿ ಗೊತ್ತಿಲ್ಲ, ಎಲ್ಲಿದ್ದೀನಿ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಗೈಸ್. ಸೊ ಎಲ್ಲೋ ನುಗ್ತಾ ಇದ್ದೀನಿ ಊರೊಳಗೆ ಗೈಸ್. ಇಲ್ಲಿ ಯಾರೂ ಇಲ್ಲ. ಸೊ ಎಲ್ಲಿಗೆ ಬಂದಿದ್ದೀನಿ ನನಗಂತೂ ಗೊತ್ತಿಲ್ಲ. ನೋಡೋಣ ಬನ್ನಿ, ಮನೆ ಒಳಗೆ ಹೋಗ್ತಾ ಇದ್ದೀನಿ. ಅಕ್ಕ ಅಕ್ಕ ನಮಸ್ತೆ, ನಿಖಿಲ್ ಅಂತ. ಏನಾದರೂ ಕೆಲಸ ಇದ್ದರೆ ಕೊಡ್ತೀರಾ ಅಕ್ಕ? ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ, ನನಗೊಂದು 10 ರೂಪಾಯಿ ಸಿಗುತ್ತಾ ಅಕ್ಕ? ಇಲ್ಲೇ ಪಕ್ಕದೂರೋನು. ಸೊ ದುಡ್ಡು ಬೇಕಿತ್ತು ನನಗೆ. ನಿಮ್ಗೆ ಖುಷಿ ಎಷ್ಟಾದರೂ ಕೊಡಿ, ಬಟ್ ನೀವೇನಾದರೂ ಕೆಲಸ ಹೇಳಿ, ನಾನು 5 ನಿಮಿಷ ಕೆಲಸ ಮಾಡ್ತೀನಿ. ನಂಗೆ 10 ರೂಪಾಯಿ ಕೊಟ್ಟರೆ ಸಾಕಕ್ಕ. ಕೊಡಿ ಅಕ್ಕ ಕೆಲಸ. ಎಲ್ಲಕ್ಕ? ಅಲ್ಲಿ ಮನೆ ಮೇಲೆ ಮೇಸ್ತ್ರಿ. ನಿಮ್ಮ ಹತ್ರ ಪಾತ್ರೆ ತೊಳಿಬೇಕಾ ಅಥವಾ ಕಸ ಗುಡಿಸ್ಬೇಕಾ ಹೇಳಿ, ನಾನು ಬೇಕಾದ್ರೆ ಮಾಡ್ತೀನಕ್ಕ. ಅಣ್ಣ ಏನು ಕೆಲಸನೂ ಇಲ್ಲ, ನಾವು ಕೂಲಿ ಮಾಡಾರೇನೆ. ನೋಡಿ ನಮ್ಮ ಯಜಮಾನಪ್ಪ ಅಲ್ಲಿ ಗಾರೆ ಕೆಲಸಕ್ಕೆ ಹೋಯ್ತೆ, ನಾವು ನೆಲ ಒರೆಸ್ಕೊಂಬಂದು ಇನ್ನೇನು ಕೆಲಸನೂ ಇಲ್ಲ. ಹೌದಾ? ಈಗ ಅಲ್ಲಿ ಹೋದ್ರೆ ಕೆಲಸ ಹೇಳ್ತಾರೆ, ಕೊಡ್ತಾರೆ ಕೆಲಸ. ಸರಿ ಅಕ್ಕ, ಆಯ್ತು, ಥ್ಯಾಂಕ್ಸ್ ಅಕ್ಕ. ನೋಡಿ ಗೈಸ್, ಕೆಲಸ ಕೊಡಲಿಲ್ಲ. ಸೊ ಫೈನಲಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಏನು ಕೆಲಸ ಕೊಡ್ತಾರೆ ಅಂತ. ಅಯ್ಯೋ ದೇವರೇ, ಟೈಮ್ ಬೇರೆ ನನ್ನ ಹತ್ರ ಜಾಸ್ತಿ ಇಲ್ಲ. 1 ಗಂಟೆ ಒಳಗಡೆ ನಾನು ದುಡ್ಡನ್ನು ಕೇಳಬೇಕು. ಸೊ 1 ಗಂಟೆಯಲ್ಲಿ ನನಗೆ ಕೆಲಸ ಕೊಟ್ಟರೆ ಓಕೆ. ಭಾಳ ಕಷ್ಟ ಆಗ್ತಾಯಿದೆ ನನಗೆ, ಭಾಳ ಕಷ್ಟ ಆಗ್ತಾಯಿದೆ. ಹಾಂ, ಬರಬೇಡ ಮಗ. ಸೊ ಗೈಸ್ ಪ್ಲೀಸ್, ಎಲ್ಲ ಹಿಂದ್ಗಡೆ ಹುಡುಗರು ಬೇರೆ ನನ್ನನ್ನು ಹತ್ತಿಸ್ಕೊಂಡು ಬರ್ತಾವ್ರೆ, ನಾವು ಬರ್ತೀವಿ ಅಂತ. ಏಯ್ ನನ್ನ ಹಿಂದೆ ಬರಬೇಡಿ ಕಣ್ರೋ, ಯಾಕ್ರೋ? ಅಯ್ಯೋ ಗೈಸ್ ಇವರೆಲ್ಲ, ಏಯ್ ಬರಬೇಡ್ರಿ ಕಣ್ರಲ್ಲ ನನ್ನ ಹಿಂದೆ, ಆಮೇಲೆ ಬರ್ತೀನಿ ಹೋಗ್ರಿ. ಹೇಳ್ತೀನಿ ಆಮೇಲೆ ಏನಕ್ಕೆ ಅಂತ. ಬರ್ತೀನಿ, ಅಲ್ಲಿರಿ, ಬರ್ತೀನಿ. ಗೈಸ್ ಒಳ್ಳೆ ಟಾಸ್ಕು. ಹಳ್ಳಿಲಿ ಯಾರು ನನ್ನ ಕಂಡು ಹಿಡಿತಾ ಇಲ್ಲ. ಓ ಗೈಸ್, ತುಂಬ ಕಷ್ಟದ ಕೆಲಸ. ತುಂಬ ಕಷ್ಟದ ಕೆಲಸ. ಅಣ್ಣ ಈ ಊರ ಹೆಸರೇನು? ಯಾವ ಊರಣ್ಣ ಇದು? ಅಣ್ಣ ನಾನು ನಿಮ್ಮ ಹತ್ರ
ಕೆಲಸ ಮಾಡ್ತೀನಿ, ನನಗೇನಾದರೂ ಒಂದು 10 ರೂಪಾಯಿ ಸಿಗ್ಬೋದಾ ಅಣ್ಣ? ಕೆಲಸ ಮಾಡ್ತೀನಿ. ಹ್ಞೂ ಅಣ್ಣ, ಒಂದು 5 ನಿಮಿಷ ಕೆಲಸ ಮಾಡ್ತೀನಿ, ಒಂದು 10 ರೂಪಾಯಿ ಕೊಡಿ ಅಣ್ಣ, ನಿಮ್ಮ ಖುಷಿ. ಯಾವ ಕೆಲಸ ಮಾಡ್ತೀವಿ? ನೀವೇನು ಹೇಳ್ತೀರಾ ಅದನ್ನ, ನೀವು ಬೇಕಾದ್ರೆ ಇದನ್ನು ನಾನು ಸಾರಿಸ್ಬೇಕಾ ಹೇಳಿ ಮಾಡ್ತೀನಿ, ಅಥವಾ ತುಂಬಬೇಕಾ ಹೇಳಿ ಮಾಡ್ತೀನಿ. ಮಾಡ್ಲಣ್ಣ? ಯಾವುದು ಬೇಡ ಬಿಡಪ್ಪ ಅಂತ. ನೋಡಿ ಅಣ್ಣ, ಒಂದು 5 ನಿಮಿಷ ಮಾಡ್ತೀನಿ ಅಣ್ಣ. ಅವ್ರು ಬೆಳಗ್ಗೆ ಎದ್ದು ಕೆಲಸ ಮಾಡ್ಯಾರೇನೆ. ಆಯ್ತಣ್ಣ, ಒಂದು 5 ನಿಮಿಷ ಟೈಮ್ ಕೊಡಿ, ನಾನು ಬೇಕಾದ್ರೆ 5 ನಿಮಿಷದಲ್ಲಿ ನಿಮ್ಗೆ ಖುಷಿ. ನೀವು 2 ರೂಪಾಯಿ ಕೊಟ್ಟರು ಖುಷಿನೇ, 3 ರೂಪಾಯಿ ಕೊಟ್ಟರು ಖುಷಿನೇ, 1 ರೂಪಾಯಿ ಕೊಟ್ಟರು ಖುಷಿನೇ. ಮಾಡ್ಲಣ್ಣ? ನವೀನ ಅಂತ ಹೇಳಪ್ಪ. ಬೇಡಣ್ಣ? ಏನು ಬೇಡ ಬಿಡಪ್ಪ, ನಾವು ಬೆಳಿಗ್ಗೆ ಎದ್ದು ರೈತರ ಕೆಲಸ ಅಲ್ವಾ? ಕಷ್ಟ ಕಷ್ಟ, ಬಡತನ, ಈ ರೀತಿ ಕಷ್ಟ ಯಾರಿಗೂ ಬೇಡ ಗೈಸ್. ನನಗೆ ಇವಾಗ ಅರ್ಥ ಆಗ್ತಾ ಇದೆ ರೈತರ ಕಷ್ಟ ಏನು ಅಂತ ಹೇಳಿ. ನಾನು ಒಬ್ಬ ರೈತನಾಗಿ ಕೆಲಸ ಮಾಡ್ತೀನಿ ಅಂತ ಬಂದೆ. ನೋಡಿ ಬಾಗಿಲೇ ಹಾಕ್ಕೊಂಡ್ರು. ಅಮ್ಮ ಇದಾರೆ, ಬನ್ನಿ ಕೇಳ. ಅಮ್ಮ ಗೈಸ್, ನನ್ನನ್ನು ನೋಡಿ ಬಾಗಿಲು ಹಾಕ್ಕೊಂಡ್ರು. ಮೋಸ್ಟ್ಲಿ ಕಳ್ಳ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಭಯ ಬಿದ್ದಿದ್ದಾರೆ ಅನಿಸುತ್ತೆ. ತುಂಬ ಕಷ್ಟ ಇದೆ ನೋಡಿ, ಭಯ ಬಿದ್ದು ಬಾಗಿಲು ಹಾಕ್ಕೊಂಡಿದ್ದಾರೆ ಗೈಸ್. ಹಂಗೆ ಒಬ್ಬ ಕಾಮನ್ ಮ್ಯಾನ್ನ ಕಷ್ಟ, ಸ್ಟ್ರಗಲಿಂಗ್ ಏನು ಅಂತ ನನಗೆ ಸೀರಿಯಸ್ಲಿ ಇವಾಗ ಗೊತ್ತಾಗ್ತಾ ಇದೆ ಗೈಸ್. ಯಾರೋ ಒಬ್ರು ಅಕ್ಕ ಬರ್ತಿದ್ದಾರೆ, ಬನ್ನಿ ಕೇಳೋಣ. ಅಕ್ಕ, ಇದು ಯಾವರು? ಅಕ್ಕ, ಏನಾದರೂ ಕೆಲಸ ಇದ್ದರೆ ಕೊಡ್ತೀರಾ? ಒಂದು 10 ರೂಪಾಯಿ. ನಾನು ಒಂದು 5 ನಿಮಿಷ ನೀವು ಏನು ಕೆಲಸ ಹೇಳ್ತೀರಾ ಮಾಡ್ತೀನಿ. 10 ರೂಪಾಯಿ? ಹ್ಞೂ ಅಕ್ಕ, 10 ರೂಪಾಯಿ ನಿಮ್ಮ ಖುಷಿ ಅಕ್ಕ. 2 ರೂಪಾಯಿ ಆದರೂ ಕೊಡಿ, 5 ರೂಪಾಯಿ ಆದರೂ ಕೊಡಿ, 10 ರೂಪಾಯಿ ಆದರೂ ಕೊಡಿ, ಎಷ್ಟಾದರೂ ಕೊಡಿ ಅಕ್ಕ. ಏನು ಕೆಲಸ ಹೇಳ್ತೀರಾ ಹೇಳಿ, 5 ನಿಮಿಷ ಕೆಲಸ ಮಾಡ್ತೀನಿ. ನಂಗೆ ಹೊಟ್ಟೆ ಹಸಿತಾ ಇದೆ ಅಕ್ಕ. ಹಾಂ ಅಕ್ಕ, ನೀವೇನು ಕೆಲಸ ಹೇಳಿ ನಾನು ಮಾಡ್ತೀನಿ ಅಕ್ಕ. ನೀವು ಹೇಳಿ ಅಕ್ಕ, ಬೇಕಾದ್ರೆ ಪಾತ್ರೆ ತೊಳಿರಿ ಅನ್ನಿ, ನಾನು ಬೇಕಾದ್ರೆ ಪಾತ್ರೆ ತೊಳಿತೀನಿ. ನೀವೇನು ಕೆಲಸ ಹೇಳ್ತೀರಾ ಹೇಳಿ ಅಕ್ಕ, ಮಾಡ್ತೀನಿ. ಏನಾದರೂ ಕೊಡಿ, 10 ರೂಪಾಯಿ ಕೊಡಿ. ನಾನು ಬೆಂಗಳೂರಿಂದ ಬಂದಿರೋದು, ಹೊಟ್ಟೆ ಹಸಿತಾ ಇದೆ, ಅದಕ್ಕೇ ನನಗೆ ಕೆಲಸ ಮಾಡ್ತೀನಿ. ನಾನು ಫ್ರೀಯಾಗಿ ಮಾತ್ರ ತಗೊಳ್ಳೋಣ ಬ್ರೋ, ಫ್ರೀಯಾಗಿ ಮಾತ್ರ ಕೊಡಬೇಡಿ ಅಣ್ಣ, ಫ್ರೀಯಾಗಿ ಮಾತ್ರ ದಯವಿಟ್ಟು ಕೊಡಬೇಡಿ. ಅಲ್ಲ, ನೀವು ಏನಾದರೂ ಕೊಡಿ, ನಾನು ಮಾಡ್ತೀನಿ. 5 ನಿಮಿಷ ಆದರೂ ಕೊಡಿ, 10 ನಿಮಿಷ. ನನಗೆ ಹೊಟ್ಟೆ ಹಸಿತಾ ಇದೆ ಅಕ್ಕ, ನನಗೆ 10 ರೂಪಾಯಿ ದುಡ್ಡು ಬೇಕು. ಬೆಂಗಳೂರಿಂದ ನಾನು ಹಿಂಗೆ ಬಂದೆ ಅಕ್ಕ, ನಡ್ಕೊಂಡೇ ಬಂದಿರೋದು ನಾನು. ಸೊ ನಾನು ಮನೆ ಬಿಟ್ಟು ಬಂದಿಲ್ಲ ಅಕ್ಕ ನಾನು. ಬ್ರೋ, ನಂಗೆ ಹಂಗೆ ನಾನು ದುಡ್ಡು ತಗೊಳ್ಳಲ್ಲ. ಅಲ್ಲ ಆಯಿತು, ಆದ್ರೂ ನನ್ನ ಕೆಲಸ ಗೈಸ್ ಕೊನೆಗೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನು ಆಮೇಲೆ ಹೇಳ್ತೀನಿ, ವೀಡಿಯೋ ಪಾಸ್ ಮಾಡ್ತೀನಿ. ಗೈಸ್ ನೋಡಿ, ಫೈನಲಿ ನಾನು 20 ರೂಪಾಯಿ ತೊಗೊಂಡಿದ್ದೀನಿ, ಸಿಕ್ಕಿದೆ ನನಗೆ. ತುಂಬ ಕಷ್ಟ ಆಯಿತು ಗೈಸ್ ಈ 20 ರೂಪಾಯಿನ ದುಡಿಯೋಕ್ಕೆ. ನಾನು ಹೇಳ್ತಿದ್ದೀನಲ್ಲ, ಇದನ್ನು ನಾನು ಯೂಟ್ಯೂಬರಾಗಿ ತೊಗೊಂಡಿರೋದು. ಸೊ ನಾನು ಟಾಸ್ಕ್ ಮಾಡಿಲ್ಲ, ಟಾಸ್ಕ್ ಈಸ್ ಇನ್ಕಂಪ್ಲೀಟ್.